ಈಗ ಒಂದು ಪಿರಮಿಡ್ ಪವಾಡ ಲಾಭ ಇದು ನಾವು ತಿಳಿಸ್ಕೊಡ್ತಾ ಇರೋದು ಜ್ವಾಲಾ ಪ್ರಸಾದ್ ಅಂತ. ಅವರು ಜಬಲ್ಪುರಿಂದ. ಜ್ವಾಲಾ ಪ್ರಸಾದ್ ಅವರ ಅನುಭವ ಏನು, ಪಿರಮಿಡ್ಗಳಿಂದ ಯಾವ ರೀತಿ ಅನುಭವ ಪಟ್ಕೊಂಡಿದ್ದಾರೆ ಅದು ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವ್ರಿಗೂ ತುಂಬ ಪ್ರಾಬ್ಲಮ್ಸ್ ಮನೆಯಲ್ಲಿ. ಹೇಗಂತಂದರೆ, ಇವ್ರಿಗಿಬ್ಬರು ಹೆಣ್ಮಕ್ಳು. ದೊಡ್ಡ ಮಗಳು, ಆ, ಚಿಕ್ಕ ಮಗಳು. ಆದರೆ ದೊಡ್ಡ ಮಗಳಿಗೆ ಮ್ಯಾರೇಜ್ ಆಗ್ತಾ ಇಲ್ಲ. ಆಲ್ಮೋಸ್ಟು 7 8 ವರ್ಷ ಡಿಲೇ ಆಯಿತು, ಮ್ಯಾರೇಜ್ ಆಗ್ತಾನೇ ಇಲ್ಲ. ಈ ಮಧ್ಯದಲ್ಲಿ ಪ್ರೆಷರ್ ಅಲ್ವಾ, ಹೇಗೆ ಪ್ರೆಷರ್ ಇರ್ತದೆ ಅಂದರೆ, ಸಣ್ಣ ಮಗಳಿಗೆ, ಆ ಚಿಕ್ಕ ಮಗಳಿಗೆ ಅವ್ರಿಗೂ ಮ್ಯಾರೇಜ್ ಆಗಬೇಕು. ಇವರು ವೆಯ್ಟ್ ಮಾಡಿ ಮಾಡಿ ಎಲ್ಲ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಯಿತು. ಅವಾಗ ಏನು ಮಾಡಿದೆ ಅಂದರೆ, ಅವರ ಚಿಕ್ಕ ಮಗಳಿಗೆ ಮ್ಯಾರೇಜ್ ಮಾಡಿದರು. ಮ್ಯಾರೇಜ್ ಮಾಡಿಬಿಟ್ರು. ಒಂದು 5 ವರ್ಷ ಆಗಲು 5 ವರ್ಷ ಹಿಂದುಗಡೆನೆ ಅವರ ಚಿಕ್ಕ ಮಗಳಿಗೆ ಮ್ಯಾರೇಜ್ ಆಗಿದೆ. ಇವ್ರಿಗೋಸ್ಕರ ವೆಯ್ಟ್ ಮಾಡಿದರೆ ಯಾವ ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ. ಆದರೂ ಆ ಚಿಕ್ಕ ಮಗಳಿಗೆ ಮ್ಯಾರೇಜ್ ಆಯಿತು. ಈಗ ಏನಾಗ್ತದೆ ಅಂದರೆ, ಈಗ ದೊಡ್ಡ ಮಗಳು ಈ ಕಾರಣದಿಂದ ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕಂದ್ರೂ, ಫಂಕ್ಷನ್ಸ್ ಹೋಗ್ಬೇಕಂದ್ರೂ, ಗೆಟ್ ಟುಗೆದರ್ಸ್ಗೆ ಹೋಗ್ಬೇಕಂದ್ರೂ ತುಂಬ ಇಂಜರಿ ಆಗ್ತಾ ಇತ್ತು. ಎಲ್ಲಿಗೆ ಹೋಗೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಎಲ್ಲ ಕಡೆ ಕೇಳ್ತಾರಲ್ಲ, ಯಾಕೆ ಇನ್ನು ಮ್ಯಾರೇಜ್ ಆಗಿಲ್ಲ, ಏನು ಯಾಕೆ ಅಂತ. ಇದು ಹಿಂದಿನ ಜನ್ಮ ಕರ್ಮಗಳಿರ್ತಾವಲ್ಲ. ಹಾಂ, ಒಂದೊಂದು ನಾವು ಅನುಭವಿಸ್ತಾ ಇರ್ತೀವಿ. ಈ ದೇಹದಿಂದನೇ ಅನುಭವಿಸೋದು. ದೇಹ ಕೊಟ್ಟಿದ್ದು ಅದಕ್ಕೋಸ್ಕರನೇ, ಅನುಭವಿಸಿ ತೀರಿಸಿ ಅಂತ. ಆದರೆ ಜ್ಞಾನದಿಂದ ತೀರಿಸೋದು ತುಂಬ ಉತ್ತಮ. ಪ್ರತಿಯೊಂದು ಅನುಭವಿಸೋಕ್ಕೆ ಈ ದೇಹಗಳು ಎಷ್ಟು ಶರೀರಗಳು ತಗೋಬೇಕು. ನಾವು ಮಾಡಿರೋಂಥ ಲಕ್ಷಾಂತರ ಕರ್ಮಗಳು, ಕೆಟ್ಟ ಕರ್ಮಗಳಾಗಲಿ ಒಳ್ಳೆ ಕರ್ಮಗಳಾಗಲಿ ಅನುಭವಿಸ್ಬೇಕು. ಸಂತೋಷವನ್ನು ಅನುಭವಿಸಬೇಕು, ದುಃಖವನ್ನು ಅನುಭವಿಸಬೇಕು ಈ ದೇಹದಿಂದನೇ. ಆದರೆ ಎಷ್ಟು ಅನುಭವಿಸೋಕ್ಕಾಗತ್ತೆ ಸಾಧ್ಯ? ಆ ರೀತಿ ಹೋದರೆ ಎಷ್ಟು ಎಷ್ಟು ಶರೀರಗಳನ್ನು ಧರಿಸಬೇಕಾಗತ್ತೆ. ವಸ್ತ್ರಧಾರಣ ಥರ ಶರೀರಗಳು ಧಾರಣ ಮಾಡ್ತಾನೇ ಹೋಗ್ಬೇಕು, ಜನ್ಮಗಳು ಪಡಿತಾನೇ ಇರಬೇಕು. ಅಷ್ಟು ಕರ್ಮಗಳು ನಮ್ಮಲ್ಲಿ ಇರತ್ತೆ. ಓಕೆ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಯೋಗಿಗಳು ಏನು ಮಾಡಿದ್ರು, ಅತ್ಯುತ್ತಮ ವಿಧಾನಗಳು ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನದಿಂದ ನಿಮ್ಮ ಜ್ಞಾನಾಗ್ನಿ ದಗ್ಧ ಕರ್ಮಾನಂ ಅಂತ ಹೇಳ್ತಾರಲ್ಲ, ಜ್ಞಾನಾಗ್ನಿ ದಗ್ಧ ಕರ್ಮಾನಂ, ಆ ರೀತಿಯಲ್ಲಿ ಕರ್ಮಗಳು ಬೇಗ ತೀರಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಒಳ್ಳೆ ಮಾರ್ಗಗಳು ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನವನ್ನು ಪಡೀರಿ, ಮತ್ತೆ ಮುಕ್ತಿ ಪಡೀರಿ. ಮುಕ್ತಿ ಪಡೆಯೋಕ್ಕೆ ಅತ್ಯುತ್ತಮ ಸಾಧನಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇ ಧ್ಯಾನ. ಧ್ಯಾನದಿಂದ ಜ್ಞಾನದಿಂದ ಬೇಗ ಮುಕ್ತಿಯಾಗಿರಿ. ಇಷ್ಟೆಲ್ಲ ಕಷ್ಟಗಳು ದೇಹದ ಅನುಭವಿಸೋ ಸಾಧ್ಯವಿಲ್ಲ. ಒಂದು ಸರಿ ನೀವು ಜ್ಞಾನಿ ಆಗ್ಬಿಟ್ರೆ, ಬ್ರಹ್ಮಜ್ಞಾನಿ ಆಗಿದ್ರೆ, ನಿಮ್ಮ ಕರ್ಮಗಳ ಶ್ಲೇಷ, ಕರ್ಮಗಳ ಆ ಬ್ಯಾಲೆನ್ಸ್ ಏನಿದೆ ಅದು ಜೀರೋ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಎಷ್ಟು ಅತ್ಯುತ್ತಮ ಒಂದು ಹೇಳ್ಬೇಕಂದ್ರೆ ಅತ್ಯುತ್ತಮ ಶಾರ್ಟ್ಕಟ್ ವೇ ಅಂತ ಹೇಳ್ಬೋದು. ನಮ್ಮ ಗುರುಗಳು ಎಲ್ಲ ಇಡೀ ಜಗತ್ತಲ್ಲಿ ಯೋಗಿಗಳು, ಮುನಿಗಳು, ಋಷಿಗಳು ನಮಗೆ ತಿಳಿಸ್ಕೊಟ್ರುವಂತ ಅತ್ಯುತ್ತಮವಾದ ಸುಲಭ ವಿಧಾನ. ಇಲ್ಲ ಜನ್ಮಗಳು ಹೆಚ್ಚು ಮಾಡ್ಕೊಂತಾನೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಸಾಕಾಗೋದಿಲ್ಲ, ಅವೆಲ್ಲ ಅನುಭವಿಸ್ಬೇಕಾದ್ರೆ ಸಾಕಾಗೋದಿಲ್ಲ. ಅದೇ ಈ ರೀತಿಯಲ್ಲಿ ಹೋಗುವಾಗ ಏನಾಗುತ್ತೆ, ಜ್ಞಾನ ಧ್ಯಾನ ಮಾರ್ಗದಲ್ಲಿ ಬೇಗ ಆಚೆ ಕಡೆ ಬರ್ತೀವಿ ನಾವು. ಇಲ್ಲಾಂದ್ರೆ ಆ ಕರ್ಮಚಕ್ರ ವಲಯ ಒಳಗಡೆ ಸಿಕ್ಬಿಡ್ತೀವಿ. ಸಿಕ್ಬಿಟ್ಟಿದ ಮೇಲೆ ಆಚೆ ಕಡೆ ಬರೋದು ತುಂಬ ತುಂಬ ಕಷ್ಟ ಆಗುತ್ತೆ. ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ ಕ್ಯಾನ್ಸರ್ ಬರುತ್ತೋ ಗೊತ್ತಿಲ್ಲ, ಯಾಕೆ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ, ಯಾರೋ ಬಂದು ಏನೋ ಮಾಡಿ ಹೋಗ್ತಾರೆ. ಈ ರೀತಿಯಲ್ಲಿ ಎಷ್ಟು ಅನುಭವಗಳು ಪಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ಲ. ಇವತ್ತು ಎದ್ದಿದ ಮೇಲೆ ಸಾಯಂಕಾಲ ಒಳಗಡೆ ಏನು ಆಶ್ಚರ್ಯಕರ ಸಂಘಟನೆಗಳಲ್ಲಿ ಏನಾಗ್ತದೋ, ಏನು ಕರ್ಮಗಳ ಅಡ್ಡ ಬರುತ್ತೋ ಗೊತ್ತಿಲ್ಲ. ಸೊ ಇಂಥ ಅನ್ಸರ್ಟನ್ ಜೀವನ ಇದೆ, ಹೇಳ್ಬೇಕಂದ್ರೆ ಅನಿಶ್ಚಿತ ಜೀವನ ಇದೆ. ಸೊ ಇದು ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಇಂದಿನ ಕರ್ಮಗಳೇ. ಸೊ ಆ ಕರ್ಮಗಳು ಆ ರೀತಿಯಲ್ಲಿ ನಾವು ಯಾವಾಗ, ಯಾವ ಸಮಯ, ಯಾವ ರೀತಿಯಲ್ಲಿ ಅನುಭವಿಸ್ತೋ ನಮಗೆ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಧ್ಯಾನ ಜ್ಞಾನ ಮಾಡ್ಕೊಳುವಂಥ ಎಲ್ಲ ಮಾಸ್ಟರ್ಸ್ಗೂ ನಮ್ಮ ಮುನಿಗಳು, ಋಷಿಗಳು ಹೇಳ್ಕೊಟ್ಟಿರುವಂಥ ಈ ವಿಧಾನಗಳಿಂದ ಅತಿ ಸುಲಭವಾದ ರೀತಿಯಲ್ಲಿ ನಾವು ಎದುರ್ಕೋಬಹುದು ಈ ಲೈಫನ್ನು. ಈ ಅನಿಶ್ಚಿತ ಜೀವನವನ್ನು ಅತಿ ಸುಲಭವಾದ ರೀತಿಯಲ್ಲಿ, ಅತಿ ಆತ್ಮಸ್ಥೈರ್ಯ ಧೈರ್ಯ ಜೊತೆಗೆ ಸುಲಭವಾದ ರೀತಿಯಲ್ಲಿ ಯಾವುದೇ ಬಂದ್ರೂ, ಯಾವುದೇ ಅಡ್ಡ ಬಂದ್ರೂ, ಎಷ್ಟೇ ಸಮಸ್ಯೆಗಳು ಬಂದರೂ ನಾವು ಎದುರ್ಕೊಳ್ಳೋಂಥ ರೀತಿ. ನಿಮ್ಮ ನಗುಮುಖ ಹೋಗಲ್ಲ, ನಿಮ್ಮ ಮುಖದಲ್ಲಿ ಪ್ರಸನ್ನತೆ ಹೋಗಲ್ಲ. ಯಾರಿಗೆ? ಮಾಸ್ಟರ್ಸ್ ಆಗಿರೋಂಥವ್ರಿಗೆ, ಧ್ಯಾನ ಜ್ಞಾನ ಮಾಡ್ತಾ ಇರೋಂಥವ್ರಿಗೆ. ಅದಕ್ಕೆ ಅದು ಅಳವಡಿಸ್ಕೊಳ್ಳಿ ಹೆಚ್ಚಾಗಿ ಅಂತ ಪ್ರತಿದಿನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಪ್ರತಿದಿನ ಹೇಳ್ಕೊಡ್ತಾ ಇರ್ತೀವಿ. ಆಯಿತು, ಇಲ್ಲಿ ಏನಾಯ್ತಂದರೆ, ಅವರ ಮಗಳಿಗೆ ಆ ಕರ್ಮ ಅಡ್ಡ ಬಂತು. 7 8 ವರ್ಷ ಮ್ಯಾರೇಜ್ ಆಗಿಲ್ಲ.
ಅವ್ರು ತುಂಬ ಹಿಂಜರಿಕೆ ಒಂಥರ ಪ್ರಾಬ್ಲಮ್ಸ್, ಎಲ್ಲೇ ಹೋಗಬೇಕು, ಪಬ್ಲಿಕ್ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಹೋಗಕ್ಕಾಗ್ತಾ ಇಲ್ಲ. ಆ ರೀತಿಯಲ್ಲಿರುವಾಗ ಆಲ್ಮೋಸ್ಟ್ ಅವ್ರಿಗೆ ಒಂದು ರೀತಿಯಲ್ಲಿ ಆ ಆಶೆ ಬಿಟ್ಕೊಂಡಿದ್ದಾರೆ, ಇನ್ನು ಆಗಲ್ಲ ಮ್ಯಾರೇಜ್ ಅಂತ ಪರಿಸ್ಥಿತಿಯಲ್ಲಿ. ಒಂದು ಪೈರಾವಾಸ್ತು ಕನ್ಸಲ್ಟೆಂಟು ಸಿಕ್ಕರು, ಅವ್ರ ಹತ್ರ ಹೋಗಿ ಅವ್ರು ಏನಂತಂದರೆ, ಅವರು ಯಾರು ಹೇಳಿದೆ ಅಂದರೆ ಅವ್ರ ಪಕ್ಕ ಮನೆಯವರು ಇವ್ರಿಗೆ ಹೇಳಿರೋದು, ನಾನು ಈ ಥರ ಈ ಹಣಕಾಸು ಸಮಸ್ಯೆಗಳು, ಬಿಸ್ನೆಸ್ ಸಮಸ್ಯೆಗಳಿದ್ರೆ ಒಂದು ಪೈರಾವಾಸ್ತು ಮಾಡಿಕೊಂಡೆ, ನನಗೆ ಪರಿಹಾರ ಆಗಿದೆ, ದಯವಿಟ್ಟು ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಅವ್ರಿಗೆ ಅದ್ಭುತ ರಿಸಲ್ಟ್ಸ್ಗಳು ಆಗಿದೆ ಅವ್ರ ಬಿಸ್ನೆಸ್ಸಲ್ಲಿ ಅತಿ ವೇಗವಂತವಾಗಿ. ಅದಕ್ಕೆ ಇವ್ರು ಹೇಳ್ತಾರೆ, ಇವರು ಅದೇ ಆ ಪೈರಾವಾಸ್ತು ಅವ್ರ ಹತ್ರ ಹೋಗ್ತಾರೆ, ಕನ್ಸಲ್ಟ್ ಮಾಡ್ತಾರೆ. ಅವಾಗ ಅವ್ರು ಬಂದು ಸ್ವಲ್ಪ ಪಿರಮಿಡ್ಸನ್ನು ಇನ್ಸ್ಟಾಲ್ ಮಾಡ್ತಾರೆ. ಸ್ನೇಹಿತರೆ, ಒಂದೇನಂದರೆ, ಯಾವುದೇ ವಾಸ್ತು ದೋಷ ಇರಲಿ, ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರಲಿ, ಮನೆಯಲ್ಲಿ ಮನೆ ಮಧ್ಯ ಅಂದರೆ ಮನೆ ಎಲ್ಲ ಒಂದು ಮನೆ ಪೂರ್ತಿ ಅಳತೆ ಮಾಡಿದ ಮೇಲೆ, ಮೆಜರ್ಮೆಂಟ್ ಬಂದ ಮೇಲೆ, ಮನೆ ಮಧ್ಯದಲ್ಲಿ ಇಲ್ಲ ಅದು ಫ್ಲೋರಿಂಗಲ್ಲೇ ಆಗಲಿ ಇಲ್ಲಾಂದರೆ ಸೀಲಿಂಗ್ ಆಗಲಿ ಒಂದು ಪಿರಮಿಡ್ ಇದೆ, ಸ್ಪೆಷಲ್ ಮ್ಯಾಕ್ಸ್ ಪಿರಮಿಡ್ ಅಂತ. ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಅದು ಸುಮಾರು ಒಂದು 3,000ದಿಂದ 5,000 ಏನೋ ಆಗುತ್ತೆ. ಅದು ಇನ್ಸ್ಟಾಲ್ ಮಾಡೋಕ್ಕೆ ಕೆಳಗಡೆ ಫ್ಲೋರ್ ಮೇಲೆ ಮಾಡಿದರೆ ಸ್ವಲ್ಪ ಗುಂಡಿ ಥರ ಮಾಡಿ ಅದ್ರ ಒಳಗಡೆ ಇಡಬೇಕಾಗತ್ತೆ. ಅಂದರೆ ನಿಮ್ಮ ಫ್ಲೋರ್ ಇದೆಯಲ್ಲ, ಫ್ಲೋರನ್ನು ಸ್ವಲ್ಪ ಅಗೆದು ಅಲ್ಲಿ ಇಡಬೇಕಾಗತ್ತೆ. ಅದು ಸಾಧ್ಯವಾಗಿಲ್ಲ ಅಂದರೆ ಆ ಮಧ್ಯದಲ್ಲೇ ಒಂದು ಯಾವುದನ್ನ ಒಂದು ಬಾಕ್ಸ್ ಮಾಡಿ, ಅದಕ್ಕೋಸ್ಕರ ಆ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಮಧ್ಯೆ ಅಂದರೆ ಅಂದರೆ ಈ ಮನೆ ಮಧ್ಯದಲ್ಲಿ ಇರಬೇಕಾಗತ್ತೆ. ಮನೆ ಮಧ್ಯದಲ್ಲಿ ಅದಕ್ಕೆ ಪೊಸಿಷನ್, ಕರೆಕ್ಟ್ ಪೊಸಿಷನ್. ಅದರ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸೋದು, ಪೂರ್ತಿ ಮನೆಯನ್ನು ಶುದ್ಧಿ ಮಾಡುವಂಥ ಪ್ರಕ್ರಿಯೆ ಇದು. ಇದೊಂದು ರೀತಿಯಲ್ಲಿ. ಇಲ್ಲಾಂದರೆ ಮೇಲೆ ಸೀಲಿಂಗ್ ಇನ್ಸರ್ಟ್ ಮಾಡ್ತಾರೆ, ಸೀಲಿಂಗ್ಗೆ ಫಿಕ್ಸ್ ಮಾಡಿಬಿಡ್ತಾರೆ, ಮನೆ ಮಧ್ಯೆ ನೋಡ್ತಾರೆ, ಅಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ ನಾವು ಆ್ಯಕ್ಚುಲಿ. ಸೊ ಇದು ಸ್ಪೆಷಲ್ ಮ್ಯಾಕ್ಸ್ ಪಿರಮಿಡ್ ಅಂತ ಹೇಳ್ತಾರೆ. ಇದು ಒಂದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಉಪಯೋಗಿಸ್ಬೇಕಂತ ವಸ್ತು, ಅದು ಪಿರಮಿಡ್ ಯಂತ್ರ ಅಂತ ಹೇಳ್ಬೋದು. ಅದು ಹೇಳ್ಬೇಕಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂಥವೆಲ್ಲ ನಡೀತವೆ ನೋಡಿ. ಸೊ ಅಂಥವೆಲ್ಲ ಅವರ ಮನೆಯಲ್ಲಿಯೂ ಸಹ ಇಂಥ ಪಿರಮಿಡ್ ತುಂಬ ಅದ್ಭುತ ಕೆಲಸ ಮಾಡುತ್ತೆ. ಅದು ಸ್ಪೆಷಲ್ ಮ್ಯಾಕ್ಸ್ ಅಂತ ಹೇಳ್ತಾರೆ ಅದು. ಓಕೆ, ಅದಾಯ್ತಾ, ಅದೊಂದು. ಸೊ ಅಂಥ ಪಿರಮಿಡ್ಸ್ ಒಂದು ಇಲ್ಲಿ ಇನ್ಸ್ಟಾಲ್ ಮಾಡೋದಾಯಿತು. ಅದಾದಮೇಲೆ ಏನು ಮಾಡಿದ್ರು, ಅವ್ರಿಗೆ ಒಂದು ಪೈರಾ ಕಾರ್ಡ್ ಕೊಟ್ಟಿದ್ದಾರೆ. ಆ ಮಗಳಿಗೆ, ಹೆಣ್ಮಗಳಿಗೆ ಒಂದು ಪೈರಾ ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಮ್ಯಾರೇಜ್ ಪಿರಮಿಡ್ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡಿದ್ದಾರೆ ಅಷ್ಟೇ. ಬಳಸ್ಕೊಂಡ ತಕ್ಷಣ ನೋಡಿ ಎಷ್ಟು ಆಶ್ಚರ್ಯ. ಒಂದೇ ಒಂದು ವಾರದಲ್ಲಿ ಅವ್ರಿಗೆ ಒಂದು ಅದೇ ಸಿಟಿಯಿಂದ ಒಂದು ಪ್ರಪೋಸಲ್ ಬರುತ್ತೆ. ಆ ಪ್ರಪೋಸಲ್ ಬರೋದಾಯಿತು, ಅದೆಲ್ಲ ಆಶ್ಚರ್ಯಕರವಾಗಿ ವಿತಿನ್ 87 ಡೇಸಲ್ಲಿ ಈಗ ಕರೆಕ್ಷನ್ ಮಾಡಿಕೊಂಡಿದ ಮೇಲೆ ಅವರ ದೊಡ್ಡ ಮಗಳಿಗೆ ವಿತಿನ್ 87 ಡೇಸಲ್ಲಿ ಮ್ಯಾರೇಜ್ ಆಗೋಯ್ತು. ಒಂದು ವಾರದಲ್ಲೇ ಸೆಟ್ ಆಯಿತು. ಅದೇ ಸಿಟಿಯಿಂದ ಒಳ್ಳೆ ಪ್ರಪೋಸಲಿಂದ 87 ಡೇಸ್ ಈ ಪಿರಮಿಡ್ ವಾಸ್ತು ಮಾಡ್ಕೊಂಡಿದ ಮೇಲೆ 87 ಡೇಸಲ್ಲೇ ಅವ್ರಿಗೆ ಅದ್ಭುತವಾದ ರಿಸಲ್ಟ್ ಸಿಕ್ತು. ಎಲ್ಲ ಹ್ಯಾಪಿಯಾಗಿ ಮ್ಯಾರೇಜ್ ಆಯಿತು. ಮ್ಯಾರೇಜಲ್ಲಿ ಸೆಲೆಬ್ರೇಷನ್ಸಲ್ಲಿ ಎಲ್ಲರೂ ಭಾಗವಹಿಸಿದ್ರು, ತುಂಬ ಸಂತೋಷ ಪಟ್ಟಿದ್ದಾರೆ. ಇದು ಒಂದು ಪವಾಡ ಲಾಭ ನಾವು ತಿಳ್ಕೊಂಡಿದ್ರೆ. ಸೊ ಈ ರೀತಿಯಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಈ ರೀತಿಯಲ್ಲಿ ಸ್ಪೆಷಲ್ ಮ್ಯಾಕ್ಸ್ ಆಗಲಿ ಮತ್ತು 2x2 ಪಿರಮಿಡ್ ಅಂತ ಇಟ್ಕೊಳ್ಳಿ, ಅದು ಪ್ರಧಾನವಾಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಮನೇಲಿ ಇಟ್ಕೊಂಡ್ರೆ ಸ್ವಚ್ಛಗೊಳಿಸ್ತಾ ಇರ್ತದೆ, ಅದರ ಶಕ್ತಿ ಸಂಗ್ರಹಣ ಮಾಡುತ್ತೆ ಅಲ್ವಾ. ಸೊ ಇಂಥ ಅನೇಕ ಪವಾಡಗಳು ನಮ್ಮ ಪಿರಮಿಡ್ಗೆ ಅಂತ ಆಗ್ತಾ ಇರ್ತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಹೆಚ್ಚಾಗಿ ನಾವು ಬಳಸ್ಕೊಳ್ಳೋಣ. ಸೊ ಪಿರಮಿಡ್ ಪವಾಡಗಳ ಲಾಭಗಳು ನಾವು ಪಡೆಯೋಣ ಅಂತ ಹೇಳ್ತಾ ಇಂದಿನ ಈ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.